ಜಮೀನಿನ ಬಂಡಿ ರಸ್ತೆ ವಿಚಾರಕ್ಕ ಶುರುವಾದ ರಗಳಿ ಕೊನೆಗೆ ಒಬ್ಬರ ಜೀವ ತೆಗೆದಂಗಾಗೈತಿ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬ್ಯಾಗವಾದಿ ಹಳ್ಳಿಯಾಗ ನಡೆದ ಜಗಳದಾಗ ಗಂಭೀರವಾಗಿ ಗಾಯಗೊಂಡ 56 ವರ್ಷದ ಅಡಿವೆಪ್ಪ ಉದ್ದನಕಾಲು ಅನ್ನೋ ಹಿರಿ ಮನುಷ್ಯ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆದಾಗ ಕಣ್ಮುಚ್ಚಾರ. ಸುದ್ದಿ ಗೊತ್ತಾಗ್ತಿದ್ದಂಗ ಊರಾನ್ ಮಂದಿ ಸಿಟ್ಟಿಗೆದ್ದ ಆರೋಪಿ ಮನಿ ಮುಂದ ಹೆಣ ತಂದಿಟ್ಟ ನ್ಯಾಯ ಬೇಕಂತ ಪಟ್ ಹಿಡಿದು ಕೂತಿದ್ರಂತ. ಇನ್ನ ಜುಲೈ 14ಕ್ಕ ಹೊಲದ ಹಾದಿ ಸಂಬಂಧ ಎರಡು ಗುಂಪುಗಳ ನಡುವೆ ದೊಡ್ಡ ಜಗಳ ನಡೆದೈತಿ. ಇನ್ನ ಈ ಜಗಳದಾಗ ಎರಡು ಗುಂಪು ಕುಡ್ಗೋಲು ಮಚ್ಚು ಬಡ್ಗಿ ಹಿಡ್ಕೊಂಡ್ ರಂಪಾಟ ಮಾಡ್ಯಾರ. ಎಲ್ಲಾ ಶಾಂತ ಆದ್ಮೇಲೆ ಮನಿಗ್ ಹೋಗಿ ತಣ್ಣಗ ಆರಾಮಾಗಿ ಊಟ ಮಾಡಿ ಹೊರಗ್ ನಿಂತಿದ್ದ ಹಿರಿ ಮನುಷ್ಯಾಗ ಎದುರುಗಡೆ ಗುಂಪಿನವರು ಟಿಟಿ ಗಾಡಿ ತಂದು ಗುದ್ದಿ ಸಾಯ್ಸಕ್ ಪ್ಲಾನ್ ಮಾಡಿದ್ರಂತ ಅನ್ನೋ ಆರೋಪ ಕೇಳಿ ಬಂದೈತಿ. ಇನ್ನ ಗಾಯಗೊಂಡಿದ್ದ ಅಡವೆಪ್ಪ ಇವತ್ತ ಆಸ್ಪತ್ರೆನಾಗ ಕೊನೆ ಉಸಿರೆಳ್ದಾರ. ಇನ್ನ ಈ ಸುದ್ದಿ ತಿಳಿತಿದ್ದಂಗ ಊರ್ ಮಂದೆಲ್ಲ ಸಿಟ್ಟಿಗೆದ್ದ ಆರೋಪಿ ಸಿದ್ದಪ್ಪ ವಡ್ರ ಮನಿ ಮುಂದ ಶವ ತಂದಿಟ್ಟ ಇವನಿಗೆ ಕಠಿಣ ಶಿಕ್ಷೆ ಆಗೋವರ್ಗ ನಾವ್ ಎದಳಂಗಿಲ್ಲ ಅಂತ ಮನಿ ಮುಂದ ನ್ಯಾಯ ಬೇಕಂತ ಪಟ್ ಹಿಡಿದು ಕೂತಾರ. ಇನ್ನ ಈ ಕಡೆ ಸುದ್ದಿ ತಿಳಿತಿದ್ದಂಗ ಆಡೂರ್ ಠಾಣೆ ಪೊಲೀಸರು ಊರಿನ ಜನಕ್ಕ ಸಮಾಧಾನ ಮಾಡೋಕ ಹರಸಾಹಸ ಪಟ್ಟಾರ. ಕರೆ ಹೇಳ್ಬೇಕಂದ್ರ ಈ ಜಗಳ ಕೊಲೆ ಆರೋಪಕ್ಕೆ ಸಂಬಂಧಿಸಿದಂಗ ಆಡೂರ್ ಪೊಲೀಸರು ಈಗಾಗ್ಲೇ 14ಕ್ಕೂ ಹೆಚ್ಚು ಮಂದಿನ ಅರೆಸ್ಟ್ ಮಾಡ್ಯಾರಂತ. ಹಂಗ ತನಿಖೆನು ಚುರುಕುಗೊಳಿಸ್ಯಾರ. ಆದ್ರ ಅಡವೆಪ್ಪ ಅವರ ಮನೆಯವ್ರು ಮಾತ್ರ ಯಾರಿದ್ನೆಲ್ಲ ಮಾಡ್ಯಾರಲ್ಲ ಅವ್ರಿಗೆ ಮಾತ್ರ ತಕ್ಕ ಶಿಕ್ಷೆ ಆಗಬೇಕಂತ ಪೊಲೀಸರಿಗೆ ಮನವಿ ಮಾಡ್ಕೊಂಡಾರ. ಒಟ್ಟಾಗ ಸಣ್ಣ ವಿಚಾರಕ್ಕ ಮನಿ ಹಿರಿಯನ ಕಳ್ಕೊಂಡು ಕುಟುಂಬ ಅನಾಥ ಆಗ್ಯಾರ. ಇನ್ನ ಪೊಲೀಸರು ತನಿಖೆ ಪೂರ್ತಿ ಆದ್ಮೇಲೆನ ಯಾರ್ ತಪ್ಪು ಏನು ಅಂತ ತಿಳಿಬೇಕಾಗೈತಿ.